ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಾಗೇಶ್ವರ ಮಾಲೀಕತ್ವದ ಆಂಪಿಯರ್ ಎಂಬ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಅನ್ನು ಇಂದು ಉದ್ಘಾಟನೆ ಮಾಡಲಾಗಿದೆ. ಈ ವೇಳೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಅವರು ಮಾತನಾಡಿ, ಇಂದಿನ ಪ್ರಸ್ತುತ ಯುದ್ಧದ ಭೀತಿಯಲ್ಲಿ ಪರಿಸರ ಸ್ನೇಹಿಯಾಗಿರುವ ಆಂಪಿಯರ್ ಎಂಬ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಅನ್ನು ಮಾಲೀಕರಾದ ನಾಗೇಶ್ ಅವರು ಉದ್ಘಾಟನೆ ಮಾಡಿರುವುದು ಖುಷಿಯ ಸಂಗತಿ. ಬಹಳ ದಿನಗಳಿಂದ ಈ ಯೋಜನೆ ಇಟ್ಟುಕೊಂಡಿದ್ರು. ಇಂದು ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಶೋರೂಮ್ ಲೋಕಾರ್ಪಣೆಗೊಂಡಿದೆ. ಎಲ್ಲರೂ ಪರಿಸರ ಸ್ನೇಹಿಯಾಗಿರುವ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವಂತೆ ಆಗಲಿ ಎಂದು ಶುಭ ಹಾರೈಸಿದರು. ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ನಗರದಲ್ಲಿ ಈ ದಿನ ಆಂಪಿಯರ್ ಅಂತ ಎಲೆಕ್ಟ್ರಿಕ್ ಶೋರೂಮನ್ನು ಏನು ಬೈಕ್ಗಳು ಇದರ ಒಂದು ಶೋರೂಮನ್ನು ಉದ್ಘಾಟನೆ, ಇದರ ಮಾಲೀಕರಾದಂಥ ನಾಗೇಶಣ್ಣವರು ಭಾಳ ದಿನದಿಂದ ಇದೊಂದು ಯೋಜನೆಯನ್ನು ಇಟ್ಕೊಂಡಿದ್ದರು. ಪರಮ ಪೂಜ್ಯ ನುಗ್ಗೇಳಿ ಪರಮಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಈ ಒಂದು ಶೋರೂಮು ಲೋಕಾರ್ಪಣೆಗೊಂಡಿದೆ. ಇದರಲ್ಲಿ ನಮ್ಮೆಲ್ಲರ ಮುಖಂಡರಾದಂಥ ಲೋಕೇಶ್ ಅಣ್ಣವರು, ನಮ್ಮ ಗಿರೀಶ್ ಅಣ್ಣವರು, ಹಾಗೆ ಚನ್ನರಾಯಪಟ್ಟಣದ ಎಲ್ಲ ಕಾರ್ಯಕರ್ತರು. ಚನ್ನರಾಯಪಟ್ಟಣದ ಡಿವೈಎಸ್ಪಿ ಎನ್ ಕುಮಾರ್ ಅವರು ಮಾತನಾಡಿ, ನಾಗೇಂದ್ರ ಅವರು ಉನ್ನತವಾದ ಕೆಲಸವನ್ನು ಮಾಡುತ್ತಿದ್ದಾರೆ. ಪರಿಸರ ಸ್ನೇಹಿಯಾದ ಒಂದು ಶೋರೂಮ್ ಅನ್ನು ಇಂದು ತಾಲೂಕಿನಲ್ಲಿ ತೆರೆದಿದ್ದಾರೆ. ಈಗಾಗಲೇ ಮಾಲಿನ್ಯದಿಂದ ಉಸಿರಾಟದ ತೊಂದರೆ ಸೇರಿದಂತೆ ಅನೇಕ ಸಮಸ್ಯೆಗಳಾಗುತ್ತಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಚನ್ನರಾಯಪಟ್ಟಣದ ಜನತೆ ಶ್ವಾಸಕೋಶ ಸಮಸ್ಯೆಯಿಂದ ಮುಕ್ತರಾಗಬೇಕೆಂದು ಪರಿಸರ ಸ್ನೇಹಿಯಾದ ಶೋರೂಮ್ ಅನ್ನು ತೆರೆದಿರುವುದು ಸಂತಸದ ಸಂಗತಿ ಎಂದು ಶುಭ ಹಾರೈಸಿದರು. ನಮಗೆ ಭಾಳ ಚನ್ನರಾಯಪಟ್ಟಣಕ್ಕೆ ಸಂತೋಷ ಪಡುವಂಥ ದಿನ. ಯಾಕೆಂದರೆ ನಮ್ಮ ನಾಗೇಶ್ ಅವರು ಒಂದು ಉನ್ನತವಾದಂತಹ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದು ಆಂಪಿಯರ್ ಅನ್ನೋ ಕಂಪ್ನಿಯ ಪರಿಸರ ಸ್ನೇಹಿ ಬೈಕ್ನ ಒಂದು ಶೋರೂಮನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಚನ್ನರಾಯಪಟ್ಟಣದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಪೊಲ್ಯೂಷನ್ ಎಷ್ಟು ಮಾಡ್ತಾ ಇದೆ ಅಂತೇಳಿ ತೊಂದರೆಗಳು ಮಾಡ್ತಾಯಿದೆ. ಈ ವೆಹಿಕಲ್ಸ್ಗಳಿಂದ ಹೊಗೆ ಹೋಗಿ ಮಾಲಿನ್ಯನ ಬಹಳಷ್ಟು ಆಗಿ ಆರೋಗ್ಯ ಕೆಡ್ತಾ ಇದೆ, ಉಸಿರಾಟದ ತೊಂದರೆಗಳು. ಶೋರೂಮನ್ನು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಒಂದು ಪ್ರಾರಂಭೋತ್ಸವವನ್ನು ಇವತ್ತೇನು ಹಮ್ಮಿಕೊಂಡಿದ್ದರು. ಆ ಕಾರ್ಯಕ್ರಮವನ್ನು ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಇವತ್ತು ನೆರವೇರಿಸಿ ನಮ್ಮೆಲ್ಲರ ಅಣ್ಣನಾಗಿರ್ತಕ್ಕಂಥ ಸಿದ್ದೇಶಣ್ಣವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಇವತ್ತು ನಾವು ಶೋರೂಮನ್ನು ಉದ್ಘಾಟನೆಯನ್ನು ನೆರವೇರಿಸಿದ್ದೀವಿ. ಭಾಳ ಮುಖ್ಯವಾಗಿ ಇವತ್ತಿನ ದಿನಗಳಲ್ಲಿ ಉದ್ಯೋಗವನ್ನು ಅವಲಂಬಿಸಿ ಬೇರೆ ಬೇರೆ ಜಿಲ್ಲೆಗಳಿಗೆ ಅಥವಾ ರಾಜ್ಯಗಳಿಗೆ ಹೋಗಿ ಬದುಕನ್ನು ಕಟ್ಕೊಳ್ತಕ್ಕಂಥ ಕೆಲಸವನ್ನು ತುಂಬ ಜನ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಇವರು ಸ್ಥಳೀಯವಾಗಿ ಇದ್ದುಕೊಂಡೇ ಒಂದು ಉದ್ಯಮವನ್ನು ಶುರು ಮಾಡಿ ಇವತ್ತು ಏನು ಚನ್ನರಾಯಪಟ್ಟಣದಲ್ಲಿ ಒಂದು ವಿಶೇಷ ಅಂತ ಹೇಳ್ಕೋಬೇಕು. ಏನಿವತ್ತು ಪರಿಸರಕ್ಕೋಸ್ಕರ ಇಡೀ ರಾಜ್ಯದ ಜನ ಪರಿಸರ ಉಳಿಸಿ ಅಂತ ಒಂದು ದೊಡ್ಡ ಆಂದೋಲನ ಆಗಿದೆ. ಆ ಆಂದೋಲನ ಇವತ್ತು ನೋಡ್ಬೋದು ನಾವು ಚನ್ನರಾಯಪಟ್ಟಣದಲ್ಲಿ. ಯಾಕೆಂದರೆ ಇವತ್ತು ಪರಿಸರ ಉಳಿಸೋದೇ ಭಾರಿ ಮುಖ್ಯ. ಇವತ್ತು ಡೀಸೆಲ್ ಹೊಗೆ ಎಲ್ಲ ತುಂಬಿಕೊಂಡು ಇಡೀ ರಾಜ್ಯ ದೇಶನ ಹದಗೆಟ್ಟು ಹೋಗಿದೆ. ಅಂಥ ಪರಿಸರ ಸ್ವಚ್ಛತೆ ಜೊತೆ ಇವತ್ತು ಒಂದು ಶೋರೂಮ್ ಓಪನ್ ಮಾಡಿದ್ದಾರೆ. ಯಾವುದೇ ಹೊಗೆ ಇಲ್ದಂಗೆ ನಾವು ಪರಿಸರನ ಕಾಪಾಡಿದ್ವಿ, ಇವರು ಉಳಿಸ್. ಈ ವೇಳೆ ಲೋಕೇಶ್, ಗಿರೀಶ್ ಸೇರಿದಂತೆ ಚನ್ನರಾಯಪಟ್ಟಣದ ಕಾರ್ಯಕರ್ತ ಬಾಂಧವಗಳು ಹಾಜರಿದ್ದರು.